ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿನ ಅರಮನೆ ಆವರಣದ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಈಗ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಅಲ್ಲಿ ಮೈಸೂರಿನಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಧಾರ್ಮಿಕವಾಗಿ, ಜೊತೆಗೆ ಗ್ರಹಣ ವೀಕ್ಷಣೆಗೆ ಅಲ್ಲಿ ಏನಾದರೂ ಸಾರ್ವಜನಿಕ ಸ್ಥಳದಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆಯಾ? ರಾಹುಲ್, ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ದೇವಸ್ಥಾನಗಳಲ್ಲಿ ಸದ್ಯ ಈಗಾಗಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಇವತ್ತು ರಾತ್ರಿ 9:58 ಚಂದ್ರಗ್ರಹಣ ಆರಂಭ ಆಗುವ ಕಾರಣಕ್ಕಾಗಿಯೇ ಮೈಸೂರಿನ ಬಹುತೇಕ ದೇವಸ್ಥಾನಗಳು ಮಧ್ಯಾಹ್ನದಿಂದಲೇ ಬಂದ್ ಆಗ್ತವೆ. ಮೈಸೂರಿನ ಪ್ರತಿಷ್ಠಿತ ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವು ದೇವಸ್ಥಾನಗಳು ರಾತ್ರಿ ಬಂದ್ ಆಗ್ತವೆ. ನಾನೀಗ ಮೈಸೂರಿನ ಅರಮನೆ ಅಂಗಳದಲ್ಲಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗಿದೆ. ದೇವರಿಗೆ ಬೆಳಗ್ಗಿಂದಲೂ ಕೂಡ ವಿಶೇಷ ಪೂಜೆಗಳನ್ನ ನೆರವೇರಿಸುವುದರ ಜೊತೆಗೆ ಅಂದ್ರೆ ಈ ಹೋಮ ಹವನ ಸೇರಿದಂತೆ ಹಲವು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ದಾರೆ. ಈ ರಾಹುಗ್ರಸ್ತ ಚಂದ್ರಗ್ರಹಣ ಸಂದರ್ಭದಲ್ಲಿ ಯಾವುದೇ ದರ್ಶನ ಇರೋದಿಲ್ಲ ಅಂತೇಳಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು 2:30 ಬಂದ್ ಮಾಡ್ತಾರೆ. ಇದರ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಎಂದಿನಂತೆ ಭಕ್ತರಿಗೆ ಪ್ರವೇಶವನ್ನು ಕಲ್ಪಿಸಿಕೊಡಲಾಗಿದೆ. ರಾತ್ರಿ 9:30 ಕೂಡ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಪ್ರವೇಶವನ್ನು ಕಲ್ಪಿಸಿಕೊಡ್ತಾರೆ. ಇದಲ್ಲದೆ ಮೈಸೂರಿನ ಪ್ರತಿಷ್ಠಿತ ಚಿಕ್ಕ ತಿರುಪತಿ ಅಂತೇಳಿ ಖ್ಯಾತಿಯನ್ನು ಗಳಿಸಿರುವಂತಹ ಒಂಟಿಕೊಪ್ಪಲಿನ ದೇವಸ್ಥಾನ, ಅದರ ಜೊತೆಗೆ ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ 1:30 ಸುಮಾರಿಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ನಾಳೆ ಬೆಳಿಗ್ಗೆ 3 ಗಂಟೆಯಿಂದಲೇ ಪ್ರಾತಃ ಕಾಲದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು, ಹೋಮ ಹವನಾದಿಗಳನ್ನು ಮಾಡುವ ಮೂಲಕ ದೇವಸ್ಥಾನದ ಶುದ್ಧೀಕರಣ ಮಾಡಿ ನಂತರ ವಿಶೇಷ ಪೂಜೆಗಳನ್ನು ನೆರವೇರಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯ ದೇವಸ್ಥಾನ ಕ್ಲೋಸ್ ಆಗಲಿಕ್ಕೆ ಕೆಲವೇ ಗಂಟೆಗಳಿದೆ. ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಕೆಲವು ರೀತಿಯಲ್ಲಿ ಎಲ್ಲ ರೀತಿಗೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಚಂದ್ರಗ್ರಹಣ ಆರಂಭ ಆಗುವ 6 ಗಂಟೆಗಳ ಮುನ್ನ ದೇವಸ್ಥಾನವನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಹಲವು ದೇವಸ್ಥಾನದ ಅರ್ಚಕರುಗಳು ನಿರ್ಧಾರ ಮಾಡಿದ್ದಾರೆ. ಹೋಮ, ಕುಂಭ ಆರಾಧನೆ, ಮಂಡಲ ಆರಾಧನೆ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ನಾಳೆ ಬೆಳಿಗ್ಗೆ ನಡೆಯುತ್ತವೆ. ಪ್ರಮುಖವಾಗಿ ಅದರಲ್ಲೂ 32 ಬಗೆಯ ವಿವಿಧ ಪೂಜಾ ಸಾಮಗ್ರಿಗಳಿಂದ ಅಭಿಷೇಕ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲೂ ಪಂಚಾಮೃತ, ಬಿಲ್ವಾಷ್ಟೋತ್ತರ, ಪುಷ್ಪಾರ್ಚನೆ ಸೇರಿದಂತೆ ಹಲವು ಕೈಂಕರ್ಯಗಳನ್ನು ನೆರವೇರಿಸ್ತಾರೆ. ಈಗ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಸದ್ಯ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನಲ್ಲಿರುವಂತಹ ಹಲವು ದೇವಸ್ಥಾನಗಳಿಗೆ ರಾಜ್ಯದ ವಿವಿಧ ಬೇರೆ ಬೇರೆ ಭಾಗಗಳಿಂದ, ಅಂದರೆ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಮಂದಿ ಭಕ್ತರು ಬಂದಿದ್ದಾರೆ. ಭಕ್ತರಿಗೆ ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಎಂದಿನಂತೆ ಕಾರ್ಯನಿರ್ವಹಿಸಿದೆ. ಪ್ರತಿದಿನ 9 ಗಂಟೆಗೆ ಕ್ಲೋಸ್ ಆಗ್ತಿದ್ದು ಇವತ್ತು 9:30 ಕ್ಲೋಸ್ ಆಗುತ್ತೆ. ಎಂದಿನಂತೆ ನಾಳೆ ಬೆಳಗ್ಗೆ ಶುದ್ಧೀಕರಣದ ನಂತರ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಿದೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು. ಡೀಟೇಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.